ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಂದ ಅವರ ಮನೆಯಲ್ಲಿ ನಿಜಕ್ಕೂ ದೊಡ್ಡ ರಣರಂಗನೆ ನಡೀತಾ ಇದೆ. ನಂದ ಅವರ ಖಡಕ್ ಫೇಸ್ಗೆ ನಿಜಕ್ಕೂ ಪ್ರಿಯ ಮನೆಯವರು ಎಲ್ಲರೂ ಕೂಡ ನಡುಕಿ ಹೋಗಿದ್ದಾರೆ, ನಲ್ಲುಗಿ ಹೋಗಿದ್ದಾರೆ. ಆತ ಕಡೆಯ ಅಮ್ಮು ಸೂರ್ಯಕಾಂತ್ ಕೈಗೆ ಸಿಕ್ಕಿಬಿದ್ರ, ಈ ಕಡೆ ವಲ್ಲಭನ ಮೇಲೆ ಶ್ರೀಕಂಠುವಿನ ಆರ್ಭಟ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಂದ ಅವರ ಮನೆಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಮೊದಲಲ್ಲಿ ನಂದ ಅವರು ಹೋಳಿ ಹಬ್ಬ ಬೇಡ ಅಂತ ಹೇಳಿದ್ರು, ಆದರೆ ಮನೆಯವರು ಎಲ್ಲರೂ ಕೂಡ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಂದ ಅವರು ಕೂಡ ಒಪ್ಕೋತಾರೆ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಕೂಡಿ ಆ ಒಂದು ಹಬ್ಬವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮೂವರು ಮಕ್ಕಳು ಸೊಸೆಯಂದರು ಎಲ್ಲರೂ ಕೂಡ ಈ ಹಬ್ಬವನ್ನು ತುಂಬ ಖುಷಿಯಿಂದ ಆಚರಿಸ್ತಿರುವುದನ್ನು ನೋಡಿದಂಥ ನಂದ ಗಿರೀಶ್ ಅವರು ತುಂಬಾ ಖುಷಿ ಪಡ್ತಿದ್ದಾರೆ. ಅವರು ಕೂಡ ಬಣ್ಣದ ಹೂಕುಳಿಯನ್ನು ಆಡ್ತಾ, ಈ ಕಡೆ ಮೂರು ಮಕ್ಕಳು ಸೊಸೆಯಂದರು ಕೂಡ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಭರ್ಜರಿಯಾಗಿ ಡ್ಯಾನ್ಸ್ ಧಮಾಕಾನೆ ಮಾಡ್ತಿ ಧೂಳೆಬ್ಬಿಸ್ತಿದ್ದಾರೆ. ಈ ಒಂದು ಡ್ಯಾನ್ಸನ್ನು ನೋಡಿದೆ ನಿಜಕ್ಕೂ ನಂದ ಗಿರೀಶ್ ಖುಷಿ ಆಗ್ತಿದ್ದಾರೆ. ಜೊತೆಗೆ ಅವರು ಕೂಡ ಬಂದು ಒಂದು ಸ್ಟೆಪ್ಪು ಹಾಕಿ ಬಿಡ್ತಾರೆ. ಮಕ್ಕಳು ಹಾಕೋ ತನಕ ಬಿಡ್ತಾರ? ಖಂಡಿತ ಇಲ್ಲ. ನಂದ ಹಾಗೆ ಗಿರೀಶ್ ಅವರು ಡ್ಯಾನ್ಸ್ ಆಡ್ತಿದ್ದ ಹಾಗೆ ಮನೆ ಮಂದಿ ಎಲ್ಲರೂ ಕೂಡ ಮತ್ತಷ್ಟು ಖುಷಿ ಸಂಭ್ರಮವನ್ನು ಹೆಚ್ಚು ಮಾಡ್ತಾ ಕುಣಿದು ಕುಪ್ಪಳಿಸ್ತಿದ್ದಾರೆ. ಈ ಒಂದು ಸಂಭ್ರಮದ ನಡುವೆ ವಲ್ಲಭ ಅಮ್ಮುವನ್ನ ಎಳ್ಕೊಂಡು ಬರ್ತಾರೆ. ಏನಿದು ವಲ್ಲಭ, ಅಲ್ಲೆಲ್ಲ ಆಚರಣೆ ಮಾಡ್ತಿದ್ರೆ ನೀನು ಯಾಕೆ ನನ್ನನ್ನು ಎಳ್ಕೊಂಡು ಬಂದೆ ಅಂದಾಗ ಇಲ್ಲಿ ಮುಖಕ್ಕೆಲ್ಲ ಪರ್ಪಲ್ ಕಲರ್ ಅನ್ನ ಬಳೆದು ಬಿಡ್ತಾರೆ. ವಲ್ಲಭ, ಏನು ವಲ್ಲಭ, ನೀನೇನು ಎನ್ಕ್ಯಾಶ್ ಮಾಡ್ಕೋತಾ ಇದೆಯಾ ಈ ಒಂದು ಸನ್ನಿವೇಶವನ್ನ ಅಂತ ಅಮ್ಮು ಕೇಳಿದಾಗ ಏನು ಮಾತಾಡ್ತಿದ್ಯಾ, ಸುಮ್ಮನೆ ಈ ಮುಖದಲ್ಲಿ ನೀನು ಯಾರು ಅಂತ ಏನು ಗೊತ್ತಾಗೋದಿಲ್ಲ, ಮೊದಲು ಹೋಗಿ ನಿಮ್ಮಮ್ಮನ ಮಾತಾಡ್ಸ್ಕೊಂಡು 5 ನಿಮಿಷ ಟೈಮು ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಆಗ ಗೊತ್ತಾಗ್ಬಿಡುತ್ತೆ ಅಮ್ಮಗೆ ವಲ್ಲಭ ಏನು ಹೇಳ್ತಿದ್ದಾನೆ ಅಂತ. ತಕ್ಷಣ ಇಲ್ಲಿ ಮನೆಯವರೆಲ್ಲ ಡ್ಯಾನ್ಸ್ ಧಮಾಕ ಮಾಡ್ತಾ ಬಣ್ಣನ ಹಚ್ಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ರೆ ಅವರ ನಡುವೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅಮ್ಮು ತನ್ನ ಅಮ್ಮನ ಮನೆಗೆ ಹೋಗ್ತಾಳೆ. ಹೋಗ್ಬೇಕಾದ್ರೆ ನಿನ್ನೆ ರಾತ್ರಿ ತಾನೇ ನೀನಾದರೂ ಇಲ್ಲೇ ಇರ್ತೀಯಾ, ಅಮ್ಮನ ಜೊತೆ ಮಾತಾಡ್ತೀಯ, ಅಪ್ಪನ ಜೊತೆ ಮಾತಾಡ್ತೀಯ, ಇಂಡೈರೆಕ್ಟ್ ಆದ್ರೂ ಕೂಡ ಪರವಾಗಿಲ್ಲ, ಆದರೆ ನನಗೆ ಎದುರುಗಡೆಯಲ್ಲಿ ಅಮ್ಮನ ಮನೆ ಇದ್ರೂ ಕೂಡ ಅಮ್ಮನ ಜೊತೆ ಮಾತಾಡೋಕ್ಕಾಗ್ತಿಲ್ವಲ್ಲ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತ ಹೇಳಿದ ಮಾತುಗಳು ಅಮ್ಮಗೆ ನೆನಪಾಗುತ್ತೆ. ತನಗೋಸ್ಕರ ವಲ್ಲಭ ಈ ರೀತಿ ಮಾಡಿದಾನೆ ಅನ್ನೋದನ್ನ ಗೊತ್ತು ಮಾಡ್ಕೊಂಡಂತ ಅಮ್ಮು ಒಳಗಡೆ ಬರ್ತಾಳೆ. ಒಳಗಡೆ ಬರ್ತಿದ್ದಾಗೆ ಯಾರಮ್ಮ ನೀನು ಅಂತ ಹೇಳಿ ಅಮ್ಮ ಬರ್ತಾರೆ. ಅದು ನಾನು ಜ್ಯೋತಿ ಫ್ರೆಂಡ್ ಅಂತ ಹೇಳ್ತಾರೆ. ಅದಕ್ಕೂ ಮುನ್ನ ಶ್ರೀಕಂಠು ಕೈಗೆನೆ ಹೊರಗಡೆ ಸಿಕ್ಬಿದ್ದಿರ್ತಾಳೆ ಅಮ್ಮು. ಯಾರು ನೀನು ಅಂತ ಕೇಳಿದಾಗ ಅವ್ರಿಗೂ ಜ್ಯೋತಿ ಫ್ರೆಂಡ್ ಅಂತಾರೆ. ಜ್ಯೋತಿ ಫ್ರೆಂಡಾ ನೀನು ಅಂದಾಗ ಹೌದು ಅಂಕಲ್ ಅಂದ ತಕ್ಷಣ ಈ ಕಡೆ ವಲ್ಲಭ ಅಯ್ಯೋ ಸಿಕ್ಬಿದ್ಲಲ್ಲಪ್ಪ ಶ್ರೀಕಂಠು ಕೈಗೆ ಅನ್ಕೋತಿರ್ತಾರೆ. ಈ ಕಡೆ ಶ್ರೀಕಂಠು ಅಂಕಲ್ ಅಂದು ಅನ್ನೋ ಕೋಪಕ್ಕೆ ಹೋಗು ಒಳಗಡೆ ಅಂದ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಅವರು ಕೂಡ ಹೋಳಿ ಹಬ್ಬವನ್ನ ಆಚರಿಸ್ತಿದ್ದಾರೆ. ಆ ಕಡೆ ವಲ್ಲಭ ಸದ್ಯ ಶ್ರೀಕಂಠು ಕೈಗೆ ಸಿಗ್ಬಿರ್ಲಿಲ್ವಲ್ಲ ಅಮ್ಮು ಅಂತ ಅನ್ಕೊಂಡು ಅವರು ಕೂಡ ಬಣ್ಣದ ಹೂಕುಳಿಯಲ್ಲಿ ಮೆಂದೇಳ್ತಾರೆ ವಲ್ಲಭ. ಇತ್ತ ಕಡೆ ಅಮ್ಮ ಕಲಾ ಅವರು ಯಾರಮ್ಮ ನೀನು ಅಂತ ಕೇಳಿದಾಗ ಜ್ಯೋತಿ ಫ್ರೆಂಡ್ ಅಂತ ಅಮ್ಮು ಹೇಳಿದಕ್ಕೆ ಹೌದಾ ಜ್ಯೋತಿನ ಕರಿತೀನಿ ಇರು ಅಂತ ಹೇಳ್ತಾರೆ. ಬೇಡ ಆಂಟಿ ಜ್ಯೋತಿನೇನು ಕರಿಬೇಡಿ, ನಾನು ನಿಮ್ಮನ್ನೇ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಆಂಟಿ. ನಿಮ್ಮ ಬಗ್ಗೆ ಜ್ಯೋತಿ ಯಾವಾಗಲೂ ಕೂಡ ಹೇಳ್ತಿರ್ತಾಳೆ, ನೀವು ಈ ಮನೇಲಿ ಎಷ್ಟು ಕಷ್ಟಪಡ್ತೀರಾ, ಎಲ್ಲ ಕೆಲಸ ನೀವೇ ಮಾಡ್ತೀರಾ, ಎಲ್ಲ ಚೆನ್ನಾಗಿರ್ಬೇಕು ಅಂತ ನೋಡ್ಕೋತೀರಾ, ನಿಜಕ್ಕೂ ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ ಅಂದಾಗ ಇದೆಲ್ಲ ಜ್ಯೋತಿ ನನ್ನ ಬಗ್ಗೆ ಹೇಳಿದ್ಲ ಅಂತ ಅಚ್ಚರಿ ಪಡ್ತಾರೆ ಕಲಾ ಅವರು. ಹೌದು ಆಂಟಿ ಜ್ಯೋತಿ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾಳೆ, ಅದೇ ಕಾರಣಕ್ಕೆ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಆಂಟಿ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಆಶೀರ್ವಾದ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾರೆ. ಆಗ ಅಮ್ಮು ಕಾಲನ್ನು ಮುಟ್ಟಿ ಆಶೀರ್ವಾದ ತೊಗೊಂಡಾಗಲೇ ಗೊತ್ತಾಗ್ಬಿಡುತ್ತೆ ಕಲಾ ಅವ್ರಿಗೆ ಈಕೆ ನನ್ನ ಮಗಳು ಅಮ್ಮು ಅಂತ. ಅಷ್ಟರಲ್ಲಿ ಇಂದ್ರ ಅವರು ಬರ್ತಾರೆ. ಯಾರಿದು, ಯಾರಮ್ಮ ನೀನು ಅಂತ ಕೇಳಿದಾಗ ಅದು ನಾನು ಜ್ಯೋತಿ ಫ್ರೆಂಡ್ ಆಂಟಿ ಅಂತ ಅಮ್ಮು ಹೇಳಿದಾಗ ಜ್ಯೋತಿ ಫ್ರೆಂಡಾ ನೀನು, ಇರು ಜ್ಯೋತಿನ ಕರಿತೀನಿ ಅಂತಾರೆ. ಬೇಡ ಆಂಟಿ ಜ್ಯೋತಿನೇನು ಕರಿಬೇಡಿ, ನಾನು ನಿಮ್ಮನ್ನೇ ಮಾತಾಡಿಸ್ಕೊಂಡು ವಿಶ್ ಮಾಡಿ ಹೋಗೋಣ ಅಂತ ಬಂದೆ, ಇವತ್ತು ಹೋಳಿ ಹಬ್ಬ ಅಲ್ವಾ ಅಂದಾಗ ಜ್ಯೋತಿ ಫ್ರೆಂಡ್ ಅಂತೀಯ, ಜ್ಯೋತಿನ ಕರಿಬೇಡ ಅಂತೀಯ, ನನಗೆ ಅವಳು ಕಾಲೇಜಲ್ಲಿರೋ ಎಲ್ಲ ಫ್ರೆಂಡ್ಸ್ ಕೂಡ ಗೊತ್ತಲ್ಲ, ಆದರೆ ನಿನ್ನ ಬಗ್ಗೆ ನನಗೆ ಗೊತ್ತೇ ಇಲ್ವಲ್ಲ, ನಿನ್ನ ಹೆಸರೇನು ಅಂದಾಗ ಅದು ನನ್ನ ಹೆಸರು ಅಕ್ಷತಾ ಅಂತಾರೆ. ಅಕ್ಷತಾ ಅನ್ನೋ ಫ್ರೆಂಡ್ ನನಗೆ ಗೊತ್ತೇ ಇಲ್ವಲ್ಲ ಅಂದಾಗ ಅದು ನನ್ನ ಸ್ಕೂಲ್ ಫ್ರೆಂಡ್ ಅದ ಆಂಟಿ, ನಾನು ಕಾಲೇಜ್ಗೆ ಹೋದ್ಮೇಲೆ ಅವಳು ನಾನು ಬೇರೆ ಕಾಲೇಜ್ ಸೇರ್ಕೊಂಡ್ವಿ ಅಂತ ಅಮ್ಮು ಹೇಳಿದಾಗ ಸರಿ ಆಯಿತು ಇರು ಜ್ಯೋತಿನ ಕರಿತೀನಿ ಅಂತದಾಗೆ ಜ್ಯೋತಿನೇ ಬರ್ತಾರೆ. ಜ್ಯೋತಿ ಬಂದಿದೆ, ಏನೇ ಇದು ನಿನ್ನ ಫ್ರೆಂಡ್ ಅಂತೆ ಅಕ್ಷತಾ ಅಂತ ಹೇಳಿದಾಗ ಏನು ಇವಳು ನನ್ನ ಫ್ರೆಂಡ್ ಅಕ್ಷತಾ
ಅಕ್ಷತಾನ? ಯಾರು ನೀನು? ನನಗೆ ಅಕ್ಷತಾ ಅನ್ನೋ ಫ್ರೆಂಡೇ ಇಲ್ವಲ್ಲ ಅಂತ ಹೇಳಿ ಜ್ಯೋತಿ ಹೇಳಿದಾಗ, ಅದು ನೀನು ಮರ್ತ್ಬಿಟ್ಟಿದ್ಯಾ ಜ್ಯೋತಿ, ನಾನು ಅಕ್ಷತಾ ಅಂತ ಹೇಳಿ ಅಮ್ಮು ಹೇಳ್ತಿದ್ದಾರೆ. ಏನಪ್ಪ ಮಾಡೋದು, ಅಮ್ಮು ಸಿಕ್ಕಾಕೊಂಡ್ಲಲ್ಲ ಅಂತ ಕಲಾವ್ರು ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಹೋಗಿ ಮುಖ ತೊಳ್ಕೊಂಡು ಬಾ ಯಾರು ಅಂತ ಗೊತ್ತಾಗುತ್ತೆ ನನಗೆ. ಅಕ್ಷತಾಜಿ, ಅಕ್ಷತಾ ಡಿ ಕೆ ಅನ್ನೋ ಇಬ್ರು ಫ್ರೆಂಡ್ಸ್ ಇದ್ರು, ಅದ್ರಲ್ಲಿ ನೀನು ಯಾರು ಅಂತ ಗೊತ್ತಾಗುತ್ತೆ, ಹೋಗಿ ಮುಖ ತೊಳ್ಕೊ ಅಂತ ಹೇಳ್ತಾರೆ. ಈ ಕಡೆ ಅಮ್ಮು ಬೀಳ್ತಾಳೆ ಅನ್ನೋ ಕಾರಣಕ್ಕೆ ಕಲಾವ್ರು ಅಯ್ಯೋ ಅದಕ್ಕೇನಂತೆ ಹೋಗ್ಬಿಟ್ಟು ಅವಳು ಹೋಳಿ ಹಬ್ಬ ಮಾಡ್ಬೇಕಲ್ವ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ, ವಿಶ್ ಮಾಡಿ ಹೋಗ್ಲಿಕ್ಕೆ, ಹೋಗಿ ಆಡ್ಲಿ ಬಿಡಿ ಅಂತ ಕಲಾವ್ರು ಹೇಳಿದಾಗ ಇಲ್ಲಿ ಅಮ್ಮು ಹೊರಡೋಕೆ ನೋಡ್ತಾರೆ. ಬಟ್ ಇಲ್ಲ ನೀನು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು, ಯಾವ ಅಕ್ಷತಾ ಅಂತ, ಹೋಗಿ ಮುಖ ತೊಳ್ಕೊಂಡು ಬಾ ಅಂತ ಇದು ಜ್ಯೋತಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಸೂರ್ಯಕಾಂತ್, ಚಂದ್ರಕಾಂತ್ ಇಬ್ರು ಕೂಡ ಬರ್ತಾರೆ. ಯಾರಿದು ಅಂತ ಕೇಳಿದಾಗ ನಮ್ಮ ಜ್ಯೋತಿ ಫ್ರೆಂಡ್ ಅಂತ ಹೇಳ್ತಾರೆ. ನಂತರ ಇಲ್ಲಿ ಸೂರ್ಯಕಾಂತ್ ಅವರು ಪಾರ್ಟಿ ಆಫೀಸಲ್ಲಿ ಕೇಳ್ತಾ ಇದ್ರು, ಪಾರ್ಕಲ್ ಪಕ್ಕ ಇರೋ ಜಾಗವನ್ನು ನಾವು ಅವ್ರಿಗೆ ಕೊಡ್ಬೇಕಂತೆ, ಕೊಟ್ಬಿಡೋಣ ಚಂದ್ರು ಅಂದಾಗ, ಇಲ್ಲ ಅಣ್ಣ ಅದರಲ್ಲಿ ನಾವು ಸೂಪರ್ ಮಾರ್ಕೆಟ್ ಕಟ್ಟಬೇಕು ಅಂದ್ಕೊಂಡಿದ್ವಲ್ವ ಅಂದಾಗ, ಸರಿ ಆಯಿತು ಸ್ಕೂಲ್ ಪಕ್ಕ ಇರೋ ಜಾಗ ಕೊಡೋಣ ಅಂತ ಹೇಳ್ತಾರೆ ಸೂರ್ಯಕಾಂತ್ ಅವರು. ಅದು ಅಮ್ಮು ಹೆಸರಲ್ಲಿದೆ ಅಂದಾಗ ಅವಳ ಹೆಸರನ್ನ ಎತ್ತಬೇಡ ನೀನು ಅಂತ ಹೇಳಿ ಕೋಪ ಮಾಡ್ಕೋತಾರೆ. ಅಪ್ಪಂಗೆ ಇನ್ನೂ ನನ್ನ ಮೇಲೆ ಇಷ್ಟು ಸಿಟ್ಟಿದೆ ಅಂತ ಬೇಜಾರು ಮಾಡ್ಕೋತಿದ್ದಾಳೆ. ತದನಂತರ ಪಾರ್ಟಿ ಕೊಡ್ತಾ ಇದ್ರು ಪರವಾಗಿಲ್ಲ, ಅವಳ ಹೆಸರಂತೂ ಎತ್ತಬೇಡ ಅಂತ ಹೇಳಿ ಸೂರ್ಯಕಾಂತ್ ಅಲ್ಲಿಂದ ಹೊರಡ್ತಾರೆ. ನಂತರ ಏನಮ್ಮ ನೀನು ಹೋಗಿ ಮುಖ ತೊಳ್ಕೊ, ಏನೋ ಗಂಡಸರು ಏನೋ ಮಾತಾಡ್ಕೋತಿರ್ತಾರೆ ವ್ಯವಹಾರನ ಅಂತ ಹೇಳಿ ಇಂದ್ರ ಅವರು ಹೇಳ್ತಾರೆ. ಹೀಗೆ ಏನು ಮಾಡೋದು ಅಮ್ಮ, ಮುಖ ತೊಳ್ಕೊಳ್ಳೋ ಸಮಯ ಬಂದದ ಎತ್ತ ಕಡೆ ಎಲ್ಲರೂ ಕೂಡ ಖುಷಿಯಿಂದ ಹೊರಗಡೆ ಬಣ್ಣದ ಓಕುಳಿಯಲ್ಲಿ ಮೆಂದೆಳ್ತಾ ಇದ್ರೆ ಶ್ರೀಕಂಠುಗೆ ಅದನ್ನ ಸಹಿಸೋಕ್ಕಾಗೋದಿಲ್ಲ. ಹಾಗಾಗಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ರಕ್ಷಾ ಮೇಲೆ ಅಬ್ಬರ್ಸೋಕೆ ನೋಡ್ತಾರೆ. ಇದರಿಂದ ಮೂವರು ಅಣ್ಣ ತಮ್ಮದಿರು ಕೂಡ ಹಿಗ್ಗಾಮುಗ್ಗ ಬಾರಿಸ್ತಾರೆ ಶ್ರೀಕಂಠು ಫ್ರೆಂಡ್ಸ್ಗೆ. ನಂತರ ನಂದ ಅವರು ಬಂದಿದೆ, ಕೊಚ್ಚಿ ಮೇಲೆ ಕಲ್ಲು ಹಸಿದ್ರೆ ನಮ್ಮ ಮುಖಕ್ಕೆ ಆರೋದು, ಸುಮ್ಮನಿದ್ಬಿಡಿ ಅಂತಾರೆ. ಆಗ ಶ್ರೀಕಂಠು ಯಾನ ಕೊಚ್ಚಿ ಅಂದೆ ನಂದ ಅಂತ ಹೇಳಿ ಬಂದಾಗ, ನಾನು ಬೆವರು ಸರಿಸಿರುವಷ್ಟು ನೀನು ನೀರು ಕುಡ್ದಿಲ್ಲ, ನೀರು ಕೊಡಿಸ್ಬಿಡ್ತೀನಿ, ಸುಮ್ಮನೆ ಹೊರಡ್ತಾ ಇರು ಶ್ರೀಕಂಠು ಅಂತ ಹೇಳಿ ರೊಚ್ಚಿಗೆ ಹೇಳ್ತಾರೆ. ನಿಜವಾಗ್ಲೂ ನಂದಾರ ಅವತಾರಕ್ಕೆ ಬೆಚ್ಚು ಬಿದ್ದಂತಹ ಶ್ರೀಕಂಠು ಅಲ್ಲಿಂದ ಹೊರಟು ಬಿಡ್ತಾರೆ. ತದನಂತರ ಮನೆ ಒಳಗಡೆ ಎಲ್ಲರೂ ಕೂಡ ಹೋಗ್ತಾರೆ. ಇಲ್ಲಿ ಪ್ರಿಯ ಎಲ್ರಿಗೂ ಜ್ಯೂಸ್ ತಂದು ಕೊಡ್ತಾರೆ. ಇಲ್ಲಿ ಅಮ್ಮು ಎಲ್ಲಿ ಅಂತದಾಗೆ ವಲ್ಲಭ ಬಂದ್ಯಮ್ಮ ಒಂದು ನಿಮಿಷ ಇರು ಅಂತ ಹೊರಗಡೆ ಬರ್ತಾರೆ. ಈ ಕಡೆ ಅಮ್ಮು ಮುಖ ತೊಳಿಬೇಕಾಗಿದೆ, ಈ ಕಡೆ ವಲ್ಲಭ ಆದ್ರೂ ಮಾಡಿ ಅಮ್ಮನ ಕಾಪಾಡಬೇಕು. ಅದೇ ಕಾರಣಕ್ಕೆ ಶ್ರೀಕಂಠು ಬಾರು ಇಲ್ಲಿ ಏನೋ ಅನ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಹೇಳಿ ಜೋರಾಗಿ ಗಲಾಟೆ ಮಾಡೋಕೆ ಶುರು ಮಾಡ್ಕೋತಾರೆ. ಆಗ ಶ್ರೀಕಂಠು ಫ್ರೆಂಡ್ಸ್ ಕೂಡ ಹೋಗ್ತಾರೆ, ಈ ಕಡೆ ವಲ್ಲಭನ ಮೇಲೆ ಕೈ ಮಾಡ್ತಾರೆ. ಈ ಕಡೆ ಮನೆಯವರೆಲ್ಲರೂ ಏನಾಯ್ತು ಅಂತ ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಅಮ್ಮು ಕೂಡ ಸೇಫ್ ಆಗಿ ಹೊರಗಡೆ ಬರ್ತಾಳೆ. ತದನಂತರ ಇಲ್ಲಿ ಶ್ರೀಕಂಠು ಮತ್ತೆ ವಲ್ಲಭನ ಮೇಲೆ ಕೈ ಮಾಡೋಕೆ ಮುಂದಾಗ್ತಿದ್ದಾಗೆ ನಂದ ಅವರು ಬಂದಿದ್ದ ಶ್ರೀಕಂಠುಗೆ ಹಿಗ್ಗಾಮುಗ್ಗ ಬಾರಿಸಿ ಬುದ್ಧಿಯನ್ನ ಕಲಿಸ್ತಾರೆ. ತದನಂತರ ಕೊನೆಗೂ ಕೂಡ ಇಲ್ಲಿ ಅಮ್ಮುನ ಸೇಫ್ ಮಾಡಿ ವಲ್ಲಭ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಮರುದಿನ ನಂದ ಅವರು ಹೊರಗಡೆ ಹೋಗ್ಬೇಕಿದ್ರೆ ಇಂದ್ರ ಅವ್ರು ಬಂದಿದ್ದ, ಏನಿದು ನಿಮ್ಮ ಪಾಡಿಗೆ ನೀವು ಹಬ್ಬ ಮಾಡ್ಕೋತಿದ್ರಲ್ವಾ, ನಿಮ್ಮ ಸೊಸೆನ ನಮ್ಮನೆಗೆ ಯಾಕೆ ಕಳ್ಸಿದ್ರಿ ಅಮ್ಮುನ ಅಂತ ಕೇಳಿದಾಗ, ಇಲ್ಲ ಬಂದಿಲ್ಲ, ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನ ಮಾತಾಡ್ತಿದ್ರ ನೀವು ಅಂತ ನಂದ ಅವ್ರು ಕೇಳ್ತಾರೆ. ನಿಜನೇ ಹೇಳ್ತಿರೋದು, ಹೋಗಿ ನಿಮ್ಮ ಸೊಸೆ ಕೇಳಿ ಹೇಳ್ತಾಳೆ ಆ ಅಮ್ಮು ಅಂತ ಇಂದ್ರ ಅವರು ಹೇಳಿದಾಗ, ಸರಿ ಆಯ್ತು ಅಂತ ಹೋಗಿದ್ದೆ ಒಳಗಡೆ. ನನ್ನವರು ಅಮ್ಮನ ಪ್ರಶ್ನೆ ಮಾಡ್ತಿದ್ದಾರೆ, ನೀನು ಹೋಗಿದ್ಯಾ ನಿಮ್ಮ ಮನೆಗೆ ಅಂದಾಗ, ಹೌದು ಅಂತ ಅಮ್ಮ ಒಪ್ಕೋತಾರೆ. ಈ ಮನೆಗೆ ಸುಸಿಯಾಗಿ ಬಂದ ಮೇಲೆ ಈ ಮನೆ ಕಟ್ನಟ್ಟಿಗೆ ಸರಿಯಾಗಿರಬೇಕು ನೀನು ಅಂತ ರೊಚ್ಚಿಗೆದ್ದಂಥ ನಂದ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಂತಹ ವಲ್ಲಭ ಅಮ್ಮನ ಕಳಿಸಿದ್ದು ನಾನೇ ಅಂತ ಹೇಳ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.